ಎಸ್ಐಟಿ ಬಲೆಗೆ ಬಿದ್ದ ಪ್ರಜ್ವಲ್ ರೇವಣ್ಣ. ಜರ್ಮನಿಯಿಂದ ಮಧ್ಯರಾತ್ರಿ ಬೆಂಗಳೂರಿಗೆ ಬಂದ ಪ್ರಜ್ವಲ್. ಎಸ್ಐಟಿ ಬಲೆಗೆ ಬಿದ್ದ ಸಂಸದ ಪ್ರಜ್ವಲ್ ರೇವಣ್ಣ. ಬೆಂಗಳೂರಿಗೆ ಬರ್ತಿದ್ದಂತೆ ಪ್ರಜ್ವಲ್ ಲಾಕ್. ನಿನ್ನೆ ರಾತ್ರಿ ಎಸ್ಐಟಿ ಕಚೇರಿಯಲ್ಲೇ ಕಳೆದ ಪ್ರಜ್ವಲ್. ಸಿಐಡಿ ಕಚೇರಿ ಮುಂದೆ ಹೆಚ್ಚಿದ ಬಂದೋಬಸ್ತ್. ಮಹಿಳಾ ಸಂಘಟನೆಗಳ ಪ್ರತಿಭಟನೆ ಹಿನ್ನೆಲೆ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಸಿಐಡಿ ಕಚೇರಿ ಮುಂದೆ ಬ್ಯಾರಿಕೇಡ್ ಹಾಕಿ ಭದ್ರತೆ. ಸುಮಾರು 34 ದಿನಗಳ ವಿದೇಶದ ಅಜ್ಞಾತ ವಾಸದಿಂದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದಿದ್ದಾರೆ. ತಡರಾತ್ರಿ ಏನು ಜರ್ಮನಿಯ ಮ್ಯೂನಿಕ್ನಿಂದ ಹೊರಟಿದ್ದಂತ ನಿನ್ನೆ ಪ್ರಜ್ವಲ್ ರೇವಣ್ಣ ತಡರಾತ್ರಿ ಬೆಂಗಳೂರಿಗೆ ಬಂದಿರುವಂತದ್ದು. ಬೆಂಗಳೂರಿನ ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದಂತಹ ಎಲ್ಲ ರೀತಿ ಸಜ್ಜಾಗಿದ್ದಂತ ಎಸ್ಐಟಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ. ವಶಕ್ಕೆ ಪಡೆದುಕೊಂಡ ನಂತರ ಎಸ್ಐಟಿಯ ಒಂದು ಕಚೇರಿಯಲ್ಲೇ ಅವರು ಏನು ರಾತ್ರಿಯನ್ನ ಕಳೀತಾರೆ. ಇದೀಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ, ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯ ತನಿಖೆ ಚುರುಕುಗೊಳ್ಳುವಂತಹದ್ದು. ಮೊದಲು ಮೆಡಿಕಲ್ ಟೆಸ್ಟ್ ಮಾಡುವಂತಹ ಸಾಧ್ಯತೆಗಳಿವೆ. ಆ ಪ್ರೊಸೀಜರ್ ಅನ್ನ ಮುಗಿಸಿದ ನಂತರ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸಲು ಸಿದ್ಧತೆಯನ್ನ ಎಸ್ಐಟಿ ಮಾಡಿಕೊಳ್ತಾ ಇದೆ. ಬಹುಶಃ ನ್ಯಾಯಾಲಯದ ಗಮನಕ್ಕೆ ಪ್ರಕರಣದ ಗಂಭೀರತೆಯನ್ನು ತಂದು ಎಸ್ಐಟಿ ಪ್ರಜ್ವಲ್ ರೇವಣ್ಣ ತನಿಖೆಯ ಭಾಗವಾಗಿ ನಮ್ಮ ವಶಕ್ಕೆ ಬೇಕಾಗಿದೆ ಅಂತ ಕೇಳುವ ಸಾಧ್ಯತೆಗಳಿವೆ. ಬಹುಶಃ ನ್ಯಾಯಾಲಯ ಎಸ್ಐಟಿಯ ಈ ಒಂದು ಮನವಿಯನ್ನ ಪುರಸ್ಕರಿಸಿ ಪ್ರಜ್ವಲ್ ರೇವಣ್ಣ ಅವರನ್ನ ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ತನಿಖೆಯನ್ನು ನಡೆಸಲು ಎಸ್ಐಟಿಯ ವಶಕ್ಕೆ ಕೊಡುವ ಸಾಧ್ಯತೆಗಳಿವೆ. ಆ ನಂತರ ಎಸ್ಐಟಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸವಾಲು ಶುರುವಾಗುವಂಥದ್ದು ಏನು ಅಂದ್ರೆ, ಈ ಪ್ರಕರಣದ ಗಂಭೀರತೆ, ಪ್ರಕರಣ ನಿಲ್ಲುವಂಥದ್ದು ಯಾವುದರ ಮೇಲೆ ಅಂದ್ರೆ ಸಾಕ್ಷ್ಯಾಧಾರಗಳ ಮೇಲೆ. ಈ ಒಂದು ಏನು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಏನು ದಾಖಲಾಗಿರುವಂತಹ 3 FIR ಇದೆ. ಆ FIR ಸಂಬಂಧಪಟ್ಟ ಹಾಗೆ ಸ್ಥಳ ಮಹಾಜರನ್ನು ಮಾಡಬೇಕಾಗತ್ತೆ, ಡಿಜಿಟಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳ ಅಸಲಿತನವನ್ನ ಚೆಕ್ ಮಾಡಲಾಗತ್ತೆ. ಅದರ ಮೂಲ ಅಂದ್ರೆ ಅವರ ಮೊಬೈಲ್ ಫೋನ್ ಅನ್ನ ಕೇಳಬೇಕಾಗತ್ತೆ. ಅದು ಸಿಗುತ್ತಾ ಇದೆಯಾ ಇಲ್ಲ ಇನ್ನು ಗೊತ್ತಿಲ್ಲ. ಒಂದು ವೇಳೆ ಸಿಗದೇ ಇದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಟೆಕ್ನಿಕಲಿ ಎಸ್ಐಟಿಗೆ. ಅದೇನಾದ್ರೂ ಮೊಬೈಲ್ ಸಿಕ್ಕರೆ ಎಲ್ಲ ರೀತಿಯ ಡಿಜಿಟಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಎಸ್ಐಟಿಗೆ ಸಹಾಯ ಆಗತ್ತೆ. ಎಸ್ಐಟಿಯ ಮುಂದೆ ಚಾಲೆಂಜ್ ತುಂಬಾ ಎಸ್ಐಟಿಯ ಹಾದಿ ಸುಲಭವಾಗಿಲ್ಲ. ಎಸ್ಐಟಿಯು ಕೂಡ ಇದು ಒಂದು ಪ್ರಕರಣ ತುಂಬಾ ಚಾಲೆಂಜ್ ಆಗಿ ಪರಿಣಮಿಸಿರುವಂತದ್ದು. ಜೊತೆಗೆ ಈ ಪ್ರಕರಣದ ಸಂತ್ರಸ್ತೆಯರ ಹೇಳಿಕೆ ಮತ್ತೆ ಇನ್ನೊಂದಷ್ಟು ಸಂತ್ರಸ್ತೆಯರು ಬಂದ್ರೆ ಅವರ ಹೇಳಿಕೆಯನ್ನು ಪಡೆದುಕೊಂಡು ತಾಳೆ ಹಾಕಬೇಕಾಗುತ್ತದೆ. ಯಾಕೆಂದ್ರೆ ಸಂತ್ರಸ್ತೆಯರು ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಾಗೆ ಸಾಕ್ಷ್ಯಗಳು ಬೇಕಾಗತ್ತೆ. ಆ ಸಾಕ್ಷ್ಯಗಳಿಗೆ ಸಂಬಂಧಪಟ್ಟಾಗೆ ಏನಾದರೂ ಕೃತ್ಯ ನಡೆದಿದ್ರೆ, ಲೈಂಗಿಕ ದೌರ್ಜನ್ಯ ನಡೆದಿದ್ರೆ ಎಲ್ಲಿ ನಡೀತು, ಯಾವ ಸ್ಥಳದಲ್ಲಿ ನಡೀತು, ಅಲ್ಲೆಲ್ಲ ಹೋಗಿ ಸ್ಥಳ ಮಹಾಜರು ಮಾಡಬೇಕಾಗತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಇಂಚಿಂಚು ಮಾಹಿತಿಯನ್ನ ಎಸ್ಐಟಿ ಕಲೆಕ್ಟ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಪ್ರೊಸೀಜರ್ ಎಸ್ಐಟಿಯ ಮುಂದಿರುವಂಥದ್ದು. ಈಗ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿ ಅವರ ಆರೋಗ್ಯವನ್ನ ವಿಚಾರಿಸಿ ಏನಿದೆ, BP, ಶುಗರ್ ಮತ್ತೆ ಅವರ ಹೃದಯ ಸಂಬಂಧಿ ಕಾಯಿಲೆ ಏನಾದ್ರು ಅದನ್ನು ಚೆಕ್ ಮಾಡಿಸಿ
ಆ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಬಳಿ ಎಸ್ಐಟಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರನ್ನ ನಮ್ಮ ವಶಕ್ಕೆ ಕೊಡಿ ಅಂತೇಳಿ ಕೇಳುವ ಸಾಧ್ಯತೆಗಳಿವೆ. ಸತತ 34 ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಕ್ ನಗರದಿಂದ ನಿನ್ನೆ ಹೊರಟರು. ತಡರಾತ್ರಿಗೆ 12:40 ಅಷ್ಟೊತ್ತಿಗೆ ಬೆಂಗಳೂರಿನ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ರು. ಸೊ ಅವ್ರು ಬರ್ತಾರೆ ಅಂತೇಳಿ ಮೊದಲೇ ಕಾದು ಕುಳಿತು ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡಿದ್ದಂತಹ ಎಸ್ಐಟಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ. ವಶಕ್ಕೆ ಪಡೆದುಕೊಂಡ ನಂತರ ಸೀದಾ ಅವರನ್ನ ಸಿಐಡಿ ಆಫೀಸ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಅವರು ಒಂದಷ್ಟು ಗಂಟೆಗಳ ಕಾಲ ಸಮಯವನ್ನು ಕಳೀತಾರೆ. ಇದೀಗ ಅಸಲಿ ತನಿಖೆ ಶುರುವಾಗುವಂಥದ್ದು. ಎಸ್ಐಟಿ ಒಂದಷ್ಟು ಕ್ವಶನ್ಸ್ ಅನ್ನ ರೆಡಿ ಮಾಡ್ಕೊಂಡಿರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೇಳಬೇಕಾಗತ್ತೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಎಸ್ಐಟಿಗೆ ಏನು ರಿಯಾಕ್ಟ್ ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಇನ್ನು ಮಾಹಿತಿ ಬಹಿರಂಗಗೊಂಡಿಲ್ಲ. ಒಂದೇ ಜನಕ್ಕೆ ಎಲ್ಲ ಗೊತ್ತಾಗಬೇಕಂತನೂ ಇಲ್ಲ. ಸದ್ಯಕ್ಕೀಗ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕಾಗಿದೆ. ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗಿದೆ. ಆನಂತರ ನ್ಯಾಯಾಧೀಶರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಎಸ್ಐಟಿ ವಶಕ್ಕೆ ಕೊಟ್ರೆ ನಿಜವಾದ ತನಿಖೆಯ ಆಯಾಮ ಶುರುವಾಗುತ್ತೆ. ಪ್ರಜ್ವಲ್ ರೇವಣ್ಣ ಯಾಕೆ ಫಾರಿನ್ಗೆ ಹೋದ್ರು, ಅವರ ಮೊಬೈಲ್ ಏನಾಯ್ತು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಪ್ರತಿಕ್ರಿಯೆ ಏನು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಎಸ್ಐಟಿ ಕಲೆ ಹಾಕಬೇಕಾಗತ್ತೆ. ಜೊತೆಗೆ ಸಂತ್ರಸ್ತೆಯರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೂ ಕೂಡ ತನಿಖೆಯನ್ನು ನಡೆಸಬೇಕಾಗತ್ತೆ. ಸಂತ್ರಸ್ತೆ ಇದೀಗ 3 ದೂರುಗಳು ದಾಖಲಾಗಿರುವಂತದ್ದು. ಹೊಳೆ ನರಸೀಪುರ ವ್ಯಾಪ್ತಿಯಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿದೆ ಪ್ರಜ್ವಲ್ ವಿರುದ್ಧ. ಇನ್ನೊಂದು 2 ದೂರುಗಳು ಸೈಬರ್ ಕ್ರೈಮ್ ನಲ್ಲಿ ದೂರು ದಾಖಲಾಗಿರುವಂತದ್ದು. ಈಗಾಗಲೇ ಆ ಮಹಿಳೆಯರು 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ 164 ಸ್ಟೇಟ್ಮೆಂಟ್ ಅಷ್ಟೇ ಸಾಕಾ, ಇನ್ನೂ ಏನಾದರೂ ಸಾಕ್ಷ್ಯಗಳು ಬೇಕಾ ಅಂತ ಹೇಳಿ ಕಾನೂನು ತಜ್ಞರು ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಎಸ್ಐಟಿಗೆ ಸವಾಲಾಗಿರುವಂತದ್ದೇನು ಅಂದ್ರೆ ಡಿಜಿಟಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ DNA ಏನು ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಈಗಾಗಲೇ ಈ ಒಂದು ಘಟನೆಗಳು ಆಗಿ ಈ ಒಂದು ದೌರ್ಜನ್ಯ ಆಗಿ 2-3 ವರ್ಷಗಳಾಗಿರೋದ್ರಿಂದ ಆ ಎಲ್ಲ ಮಾಹಿತಿ ಈಗ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯವಾ, ಆ ಬಗ್ಗೆನೂ ಕೂಡ ಚರ್ಚೆ ನಡೆಸಲಾಗ್ತಾ ಇದೆ. ಜೊತೆಗೆ ಏನ್ ವಿಡಿಯೋ ಇದೆಯಲ್ಲ, ಪ್ರಜ್ವಲ್ ರೇವಣ್ಣ ಅವರು ಮಹಿಳೆಯರೊಂದಿಗೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ, ಖಾಸಗಿ ಕ್ಷಣಗಳ ಏನು ಅತ್ಯಾಚಾರದ ಕ್ಷಣಗಳ ದೌರ್ಜನ್ಯ ನಡೆಸಿದ್ದಾರೆ ಅಂತೇಳಿ ಆರೋಪ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋಗಳನ್ನ ಈಗ FSLಗೆ ಕಳಿಸ್ಬೇಕಾಗತ್ತೆ. ಅದು ನಿಜವಾಗಿಯೂ ಕೂಡ ಅವರದ್ದೇ ವಿಡಿಯೋನ. ಈಗ ಚರ್ಚೆ ನಡೀತಿರುವುದೇನೆಂದ್ರೆ ಅದರಲ್ಲಿ ವಾಯ್ಸ್ ಟೆಸ್ಟ್ ಅನ್ನ ಮಾಡಲಾಗತ್ತೆ. ಅಂದ್ರೆ ಆ ಒಂದು ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಮಾತಾಡಿದ್ದಾರೆ, ಆ ವಾಯ್ಸ್ಗೂ ಮತ್ತೆ ಈಗ ಅವರು ಮಾತಾಡುವಂತ ವಾಯ್ಸ್ಗೂ ತಾಳೆ ಹಾಕಿ ಇದು ಅವರದ್ದೇನಾ ವಿಡಿಯೋ ಅಂತ ನೋಡಿ ಆ ವಾಯ್ಸ್ ಧ್ವನಿ ಪರೀಕ್ಷೆಯು ಕೂಡ ಈ ಒಂದು ತನಿಖೆಗೆ ತುಂಬಾ ಮಹತ್ವದ ಸಾಕ್ಷಿ ಆಗಲಿದೆ. ಸೊ ಆ ನೆಲೆಯಲ್ಲೂ ಕೂಡ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಇದ್ದಾರೆ ದೂರವಾಣಿ ಸಂಪರ್ಕದ ಮೂಲಕ. ವಿವೇಕ್, ಈಗ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಂಡಿದೆ, ಏನಾಗ್ತಿದೆ ಪ್ರೊಸೀಜರ್, ಏನಿದೆ ಅಪ್ಡೇಟ್ಸ್? ನಿನ್ನೆ ಅಷ್ಟೇ ಎಸ್ಐಟಿ ತನಿಖಾ ತಂಡ ಏನಿತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಏರ್ಪೋರ್ಟ್ ನಲ್ಲೇ ವಶಪಡಿಸಿಕೊಂಡು ಅಲ್ಲಿಂದ ನೇರವಾಗಿ ಇಲ್ಲಿ ಎಸ್ಐಟಿ ತನಿಖಾ ತಂಡ ಇಡಿ ಕಚೇರಿ ಏನಿದೆ ಇಲ್ಲಿ ಕೂಡ ಆಗಮಿಸ್ತಾರೆ. ಇಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ನಿನ್ನೆ ಅವ್ರಿಗೆ ವಿಶ್ರಾಂತಿ ಮಾಡೋದಕ್ಕೆ ಬಿಡ್ತಾರೆ, ಸಂಪೂರ್ಣವಾಗಿ ವಿಶ್ರಾಂತಿ ಮಾಡೋದಕ್ಕೆ ಬಿಡ್ತಾರೆ. ಮತ್ತೆ ರೇವಣ್ಣ ಅವರು ಸಹ
ಆಗಮಿಸಿದ ಸಂದರ್ಭದಲ್ಲಿ ಯಾವ ಕೊಠಡಿಯಲ್ಲಿ ಇರ್ತಾರೆ ಅದೇ ಕೊಠಡಿ ಸಹ ಇವ್ರು ಕೂಡ ಕೊಡ್ತಾರೆ, ಮತ್ತೆ ಅದೇ ಕೊಠಡಿಯಲ್ಲಿ ಇರ್ತಾರೆ, ಮತ್ತೆ ಅವ್ರಿಗೆ ಕೊಟ್ಟಂತ ದಿಂಬು ಹಾಸಿಗೆ ಸಹ ಅದನ್ನೇ ಕೊಡ್ತಾರೆ. ಮತ್ತೆ ಈಗಷ್ಟೇ ಪ್ರಜ್ವಲ್ ರೇವಣ್ಣ ಒಂದ್ ಸ್ವಲ್ಪ ಹೊತ್ತು ಮುಂಚೆ ಅಷ್ಟೇ ಎದ್ದಿರೋ ಅಂತ ಮಾಹಿತಿ ಕೂಡ ಬರುತ್ತಿದೆ ಸುರೇಶ್, ನೋಡ್ತಾ ಹೋದ್ರೆ. ಮತ್ತೆ ಈಗ SIT ತನಿಖಾ ತಂಡ ಏನಿದೆ ಪ್ರಶ್ನೆ ಮಾಡುತ್ತಿರುವ ಸಂದರ್ಭದಲ್ಲಿ ಅದು ಅವರ ಫೋನಿನ ವಿಚಾರವಾಗಿ ಪ್ರಶ್ನೆ ಮಾಡುತ್ತಿರುವ ಸಂದರ್ಭದಲ್ಲಿ ಇಲ್ಲ, ಆ ಫೋನ್ ಅನ್ನೇ ಡೆಸ್ಟ್ರಾಯ್ ಮಾಡಲಾಗಿದೆ ಅಂತ ತಿಳಿದು ಬರ್ತಿದೆ ಸುರೇಶ್. ಅವ್ರ ಹಳೆ ಫೋನ್ ಏನಿತ್ತು, ಪ್ರಜ್ವಲ್ ರೇವಣ್ಣ ಅವರ ಹಳೆ ಫೋನ್ ಏನಿತ್ತು ಅದನ್ನ ಇಟ್ಕೊಂಡಿಲ್ಲ, ಅವ್ರು ಬೇರೆ ಯಾವ್ದಾದ್ರು ಒಂದು ಫೋನ್ ಅನ್ನ ಇಟ್ಕೊಂಡು ಬಂದಿದ್ದಾರೆ ಅಂತ ಮೂಲ ಮಾಹಿತಿಗಳಿಂದ ತಿಳಿದು ಬರ್ತಾ ಇದೆ ಸುರೇಶ್. ಮತ್ತೆ ನೋಡ್ತಾ ಹೋದ್ರೆ ಇವಾಗ ಇನ್ನು ಒಂದು ಕೆಲವೇ ಕ್ಷಣಗಳಲ್ಲಿ, ಇನ್ನೊಂದು 10 ಅಥವಾ 20 ನಿಮಿಷಗಳಲ್ಲಿ ಇವರಿಗೆ ಇಲ್ಲಿಂದ ವೈದ್ಯಕೀಯ ತಪಾಸಣೆ ಮಾಡೋದಕ್ಕೆ ಬೋರಿಂಗ್ ಹಾಸ್ಪಿಟಲ್ ಕೂಡ ಕರ್ಕೊಂಡು ಹೋಗಲಾಗುತ್ತೆ ಸುರೇಶ್. ಇಲ್ಲಿಂದ ತಪಾಸಣೆ ನಡೆಸ್ತಾರೆ. ಸುಮಾರು 20 ರಿಂದ 30 ನಿಮಿಷಗಳ ಕಾಲ ವೈದ್ಯಕೀಯ ತಪಾಸಣೆ ಕೂಡ ಇರುತ್ತೆ. ಈ ವೈದ್ಯಕೀಯ ತಪಾಸಣೆ ಮುಗಿಸಿದ ನಂತರ ಅಲ್ಲಿಂದ ನೇರವಾಗಿ ನ್ಯಾಯಾಲಯ ಕೂಡ ತೆರಳುತ್ತಾರೆ. ಏನು ಒಂದು ಅಪರಾಧಿನ ಅರೆಸ್ಟ್ ಮಾಡಿರ್ತಾರೆ, ಅಪರಾಧಿ ಅರೆಸ್ಟ್ ಮಾಡಿ 24 ಗಂಟೆ ಒಳಗೆ ವಕೀಲರು ಮತ್ತು ಅವರ ಸಮ್ಮುಖದಲ್ಲಿ ಮತ್ತು ಜಡ್ಜ್ ನ ಸಮ್ಮುಖದಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಕೂಡ ಮಾಡ್ಬೇಕಾಗಿರುತ್ತೆ 24 ಗಂಟೆ. ಅಲ್ಲಿ ಪ್ರೊಡ್ಯೂಸ್ ಮಾಡೋದಂತ ಸಂದರ್ಭದಲ್ಲಿ ಅಲ್ಲಿಗೆ ಯಾವ ರೀತಿ ಬೆಳವಣಿಗೆಗಳು ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿರುತ್ತೆ. ಇನ್ನು ಹೇಳ್ತಾ ಹೋದ್ರೆ ಒಂದು ರೀತಿಯಾಗಿ SIT ತನಿಖಾ ತಂಡ ಏನಿದೆ ನ್ಯಾಯಾಲಯಕ್ಕೆ ಒಂದು 14 ದಿನಗಳ ಅವರಿಗೆ ಕಸ್ಟಡಿ ಕೇಳುವ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಅಪರಾಧಿ ಏನಿರ್ತಾರೆ ಅವರಿಗೆ 14 ದಿನಗಳ ಕಾಲದವರೆಗೂ ಕಸ್ಟಡಿಗೆ ಕೇಳುವ ಸಾಧ್ಯತೆಗಳು ಇರುತ್ತೆ. ಸಂಪೂರ್ಣ 14 ದಿನಗಳು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಕಸ್ಟಡಿಗೆ ಕೇಳುವ ಸಾಧ್ಯತೆನೇ ಇದೆ ಅಂತ ಹೇಳ್ಬೋದು. ಮತ್ತೆ ನೋಡ್ತಾ ಹೋದ್ರೆ ಒಂದು ರೀತಿಯಾಗಿ ಈ ಕೇಸ್ ನಲ್ಲಿ ಮೂಲತಃ ಪ್ರಜ್ವಲ್ ರೇವಣ್ಣ ಆರೋಪಿ ಆಗಿರೋದ್ರಿಂದ ಅವರ ಫೋನ್ ಮೇಲೆ ವಿಡಿಯೋ ಮಾಡಿರೋದು, ಆ ಪ್ರಕರಣ ದಾಖಲಾಗಿರೋದ್ರಿಂದ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಮತ್ತೆ ಅವರ ಮೇಲೆ ಇರುವಂತ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಮತ್ತು ಒತ್ತಡಕ್ಕೆ ಒಳಗಾಗಿದ್ರು ಅಂತ ಮೊನ್ನೆ ಅವರ ಕಡೆಯವರು, ಅವರ ವಕೀಲರು ಏನಾದ್ರು ಅವರ ಪರವಾಗಿ ಕಾನೂನು ಹೋರಾಟ ಮಾಡೋದಕ್ಕೆ ಏನಾದ್ರು ಮುಂದಾಗಿದ್ದಾರಾ? ಈಗ ಮೆಡಿಕಲ್ ಟೆಸ್ಟ್ ಆಗಿದೆಯಾ? ಆ ನ್ಯಾಯಾಧೀಶರು ಮುಂದೆ ಹಾಜರುಪಡಿಸಿದಾಗ SIT ಅವ್ರನ್ನ ವಶಕ್ಕೆ ಕೇಳ್ತಾ ಇದೆಯಾ ಅಥವಾ ಏನಿದೆ ಆ ಕುರಿತು ಅಪ್ಡೇಟ್ಸ್ ಏನಿದೆ? ಎಸ್ ಸುರೇಶ್, ನಾನು ಈಗಾಗ್ಲೇ ಹೇಳಿದಂಗೆ ನ್ಯಾಯಾಲಯಕ್ಕೆ ಇನ್ನೂ ಕೂಡ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಪ್ರಜ್ವಲ್ ರೇವಣ್ಣ ಅವ್ರಿಗೆ. ಈಗಷ್ಟೇ ಪ್ರಜ್ವಲ್ ರೇವಣ್ಣ ಅವರ ವಕೀಲರು ಏನಿದ್ದಾರೆ ಭೇಟಿ ನೀಡಿದ್ರು. ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ಸಾಕಷ್ಟು ಮಾತುಕತೆ ಕೂಡ ನಡೆಸಿದ್ರು ಅಂತ ಮೂಲ ಮಾಹಿತಿಗಳಿಂದ ತಿಳಿದು ಬರ್ತಾ ಇದ್ರು. ಇದಾದ ಬೆನ್ನಲ್ಲೇ ಇಲ್ಲಿಂದ ಇನ್ನು ಒಂದು 20 ಅಥವಾ 30 ನಿಮಿಷಗಳಲ್ಲಿ ಅವ್ರಿಗೆ ಇಲ್ಲಿಂದ ಬೋರಿಂಗ್ ಹಾಸ್ಪಿಟಲ್ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಬೋರಿಂಗ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅಲ್ಲಿ ವೈದ್ಯಕೀಯ ತಪಾಸಣೆ ಕೂಡ ನಡೆಯುತ್ತೆ. ಆ ತಪಾಸಣೆ ಆದ ಬೆನ್ನಲ್ಲೇ ಮತ್ತೆ ಅಲ್ಲಿಂದ ಅವ್ರಿಗೆ ಜಡ್ಜ್ ನ ಬಳಿ ಕೂಡ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ರೀತಿಯಾಗಿ SIT ತನಿಖಾ ತಂಡ ಏನಿದೆ ಅವರು 14 ದಿನಗಳ ಕಾಲ ಅವ್ರಿಗೆ ಕಸ್ಟಡಿಗೆ ಕೊಡಿ ಅಂತ ಕೇಳುವ ಸಾಧ್ಯತೆ ಹೇಳ್ಬೋದು ಸುರೇಶ್. ಓಕೆ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ. ಪ್ರಜ್ವಲ್ SIT ವಶವಾಗಿದ್ದಾರೆ. ಮೆಡಿಕಲ್ ಟೆಸ್ಟ್ಗೆ ಬೋರಿಂಗ್ಗೆ ಕರೆದೊಯ್ಯಲು SIT ಸಿದ್ಧವಾಗಿದೆ. ಜಡ್ಜ್ ಮುಂದೆ ಹಾಜರಿಗೆ ಮುನ್ನ ಮೆಡಿಕಲ್ ಟೆಸ್ಟ್. 10 ಗಂಟೆಯ ಬಳಿಕ ಬೌರಿಂಗ್ ಆಸ್ಪತ್ರೆಗೆ ಕರೆತರಲಿರುವ SIT. ವೈದ್ಯಕೀಯ ಪರೀಕ್ಷೆ ಬಳಿಕವೇ ಜಡ್ಜ್ ಮುಂದೆ ಹಾಜರು. BP, ಶುಗರ್, ಹಾರ್ಟ್ ಬೀಟ್ ಸೇರಿ ಪ್ರಾಥಮಿಕ ತಪಾಸಣೆ ನಡೆಸಲಾಗುತ್ತೆ. 14 ದಿನ ಕಸ್ಟಡಿ ಕೇಳಲು SIT ಪ್ಲಾನ್ ಮಾಡಿದೆ. ಪ್ರಜ್ವಲ್ ರೇವಣ್ಣ ಇದೀಗ SIT ವಶದಲ್ಲಿದ್ದಾರೆ. 14 ಬಹುಶಃ ಒಂದು 34 ದಿನಗಳ ವಿದೇಶದ ಅಜ್ಞಾತವಾಸವನ್ನು ಮುಗಿಸಿ ಬಂದು ಈಗ SIT ವಶ ಆಗಿದ್ದಾರೆ. SIT ವಶಪಡಿಸಿಕೊಂಡ ನಂತರ ಈಗ ಮೊದಲನೇ ಪ್ರಾಥಮಿಕವಾಗಿ ಅವರನ್ನು ಒಂದಷ್ಟು ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಬೇಕಾಗತ್ತೆ. ಅವರ BP, ಶುಗರ್ ಮತ್ತು ಹಾರ್ಟ್ ಬೀಟ್ ಎಲ್ಲವನ್ನು ಕೂಡ ಚೆಕ್ ಮಾಡಲಾಗುತ್ತೆ. ಆ ನಂತರ ಅವರನ್ನು ನ್ಯಾಯಾಧೀಶರ ಬಳಿ ಕರೆದೊಯ್ಯಲಾಗುತ್ತೆ. ನ್ಯಾಯಾಧೀಶರ ಬಳಿ ನಮಗೊಂದು 14 ದಿನ
ನಮ್ಮ ವಶಕ್ಕೆ ಕೊಡಿ ಅಂತೇಳಿ ನ್ಯಾಯಾಧೀಶರ ಬಳಿ ಮನವಿನ ಮಾಡುವ ಸಾಧ್ಯತೆಗಳಿವೆ. ಸೊ ನ್ಯಾಯಾಲಯ ಏಕೆಂದರೆ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು SITಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಒಪ್ಪಿಸುವ ಸಾಧ್ಯತೆಗಳಿವೆ. SIT ವಶಕ್ಕೆ ಪ್ರಜ್ವಲ್ ರೇವಣ್ಣ ಬಂದರೆ ಆನಂತರ ತನಿಖೆಯ ಆಯಾಮಗಳು ಮತ್ತಷ್ಟು ಚುರುಕುಗೊಳ್ಳುತ್ತವೆ. SIT ಅವರ ಪ್ರಜ್ವಲ್ ರೇವಣ್ಣ ಬಳಿ ಇರುವಂಥ ಏನು ಸಾಕ್ಷ್ಯಗಳನ್ನು ಕಲೆ ಹಾಕುವುದಂತೂ ಅವೆಲ್ಲ ವಸ್ತುಗಳನ್ನು ಸೀಸ್ ಮಾಡಲಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳನ್ನು ಇನ್ಫಾರ್ಮೇಷನನ್ನು ಪ್ರಜ್ವಲ್ ರೇವಣ್ಣ ಅವರ ಬಳಿ ಕೇಳಲಾಗುತ್ತೆ. ಅದಕ್ಕೆ SIT ಕೇಳುವಂಥ ಪ್ರಶ್ನೆಗಳಿಗೆ ಪ್ರಜ್ವಲ್ ರೇವಣ್ಣ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕುತೂಹಲವನ್ನು ಮೂಡಿಸಿರುವಂಥದ್ದು. ಆದರೆ ಅನಿವಾರ್ಯ ಪ್ರಕರಣವನ್ನು ಭೇದಿಸಬೇಕು ಅಂದರೆ SIT ಅತ್ಯಂತ ಗಂಭೀರವಾಗಿ ಈ ತನಿಖೆಯನ್ನು ನಡೆಸಬೇಕಾಗತ್ತೆ. ತನಿಖೆಯ ಆಯಾಮಗಳನ್ನು ವಿಸ್ತರಿಸ್ಕೊಳ್ಬೇಕಾಗತ್ತೆ. ಇದರ ಹಿಂದೆ ಯಾರಿದ್ದಾರೆ, ನೀವು ವಿದೇಶಕ್ಕೆ ಹೋಗಿದ್ರೆ ವಿದೇಶಕ್ಕೆ ನಿಮ್ಮ ಜೊತೆ ಯಾರಾದರೂ ಬಂದಿದ್ರಾ, ಇಲ್ಲಿಂದ ನಿಮಗೆ ಹಣ ಸಹಾಯ ಏನಾದರೂ ಮಾಡಿದ್ರಾ, ಯಾಕೆ ಹೋಗಿದ್ರಿ, ನಿಮ್ಮ ಫೋನ್ ಏನಾಯಿತು, ಆ ಫೋನಲ್ಲಿದ್ದಂಥ ವಿಡಿಯೋಗಳು ನಿಮ್ಮವೇನಾ, ಎಲ್ಲಿ ಕಳೆದೋಯ್ತು, ಒಂದು ವೇಳೆ ಫೋನ್ ನಿಜಕ್ಕೂ ಅವ್ರಿಗೆ ಕಳೆದೋಗಿತ್ತು ಅಂತಂದರೆ SITಗೆ ಸ್ವಲ್ಪ ಈ ಡಿಜಿಟಲ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾರೆ ದೂರವಾಣಿ ಸಂಪರ್ಕದ ಮೂಲಕ. ವಿನೋದ್, ಏನಿದೆ ಅಪ್ಡೇಟ್ಸ್ ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಹೌದು ಸುರೇಶ್, ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ನಿನ್ನೆ ರಾತ್ರಿ ತಡರಾತ್ರಿ 2 ಗಂಟೆ 10 ನಿಮಿಷಕ್ಕೆ SIT ಕಚೇರಿ ಕರ್ಕೊಂಡ್ ಬಂದ್ರು. ಇಂದು ಅಂದ್ರೆ ಬೆಳತಾಂಕ ನೈಟ್ ಎಲ್ಲ ಅಲ್ಲೇ ಒಂದು ಸ್ಟೇ ಇರ್ತಾರೆ. ತದನಂತರ ಇಲ್ಲಿ SIT ಅಂದ್ರೆ 10 ಗಂಟೆ ನಂತರ ಒಂದು SIT ಇಂದ ಏನು ಬೌರಿಂಗ್ ಹಾಸ್ಪಿಟಲ್, ಏನೋ ಒಂದು ಬೌರಿಂಗ್ ಹಾಸ್ಪಿಟಲ್ ಸರ್ಕಾರಿ ಆಸ್ಪತ್ರೆ ಆಗುತ್ತೆ, ಅಲ್ಲಿ ಬಂದು ಅವರನ್ನ ಅಂದ್ರೆ ಮೆಡಿಕಲ್ ಟೆಸ್ಟ್ ಸಂಬಂಧಪಟ್ಟಂಗೆ ಅವ್ರ ಮೆಡಿಕಲ್ ಟೆಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಅವ್ರನ್ನ ಕೋರ್ಟ್ಗೆ ಓಪನ್ ಕೋರ್ಟ್ ಅಥವಾ VC ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡೋ ಸಾಧ್ಯತೆ. ಯಾಕಂದ್ರೆ ಈಗಿನ ಸಮಯ ಇರೋದ್ರಿಂದ ಓಪನ್ ಕೋರ್ಟ್ಗೆ ಒಂದು ಸಬ್ಮಿಟ್ ಮಾಡುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ಅಂತ. ಹೌದು, ನಮಗೆ ಇರೋ ಮಾಹಿತಿ ಪ್ರಕಾರ ಒಂದು 10-11 ಗಂಟೆ ನಂತರ ಅವರು SIT ಇಂದ ಒಂದು ಬೌರಿಂಗ್ ಹಾಸ್ಪಿಟಲ್ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಹಾಗಾಗಿ ಒಂದು ಎಲ್ಲೋ ಈಗ SIT ಅಂದ್ರೆ ಬೌರಿಂಗ್ ಹಾಸ್ಪಿಟಲ್ ಸಹ ಒಂದು ಸಕಲ ಸಿದ್ಧತೆ ಹಂಗಿದೆ. ಈಗಾಗಲೇ ಪೊಲೀಸ್ ಸೆಕ್ಯೂರಿಟಿ ಸಂಬಂಧಪಟ್ಟಾಗ ನಾವು ನೋಡಿದ್ರೆ ಸುಮಾರು 80ಕ್ಕೂ ಹೆಚ್ಚು ಪೊಲೀಸ್ ಸೆಕ್ಯೂರಿಟಿಗಳನ್ನು ನಿಯೋಜನೆ ಮಾಡಲಾಗಿದೆ ಮತ್ತು ಯಾರಿಗೆ ಸಾರ್ವಜನಿಕರಿಗೆ ಒಂದು ನಿರ್ಬಂಧವನ್ನು ಹೇರಲಾಗಿದೆ. ಯಾಕಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋ ಕಾರಣದಿಂದ ಒಂದು ಯಾವುದೇ ಸಾರ್ವಜನಿಕರಿಗೊಂದು ನಿರ್ಬಂಧ ಹೇರ್ಬಿಟ್ಟು ಈಗಾಗಲೇ ಏನು ಎಮರ್ಜೆನ್ಸಿಗಳು ತುಂಬಾ ಎಮರ್ಜೆನ್ಸಿಗಳು ಬರುತ್ತೆ ಅಂತವ್ನು ಬಿಡ್ತೀನಿ ಅಂದ್ಬಿಟ್ಟು ಏನೋ ಒಂದು ಪೊಲೀಸ್ ಇರುತ್ತೆ. ಆದ್ರೆ ಅಂತವ್ರು ಸಹ ಬಿಡ್ತಿಲ್ಲ. ಈಗಾಗಲೇ ಒಂದು JP ನಗರದಿಂದ ಬಂದಿರ್ತಕ್ಕಂಥ ಒಬ್ಬ 80 ವರ್ಷ ವಯೋವೃದ್ಧನಿಗೆ ಒಂದು ಎಷ್ಟು ಹೆಲ್ತ್ ಇಶ್ಯೂ ಇದ್ರು ಸಹ ಅವ್ರನ್ನ ಒಳಗಡೆ ಬಿಡ್ಲಿಲ್ಲ. ಸೊ ಆ ತರ ಒಂದು ಸಕಲ ಸಿದ್ಧತೆಯನ್ನು ಮಾಡ್ಕೊಡ್ತೇವೆ. ಅಲ್ಲಿ ಒಂದು ಏನು ಒಂದು ಪ್ರಜ್ವಲ್ ರೇವಣ್ಣಿಗೆ ಏನು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಆ ಒಂದು ಟೀಮ್ ಸಹ ಒಂದು ರೆಡಿಯಾಗಿ ಈಗೆಲ್ಲ ಒಂದು ಸಕಲ ಸಿದ್ಧತೆಯಲ್ಲಿ ಅವ್ರಿಗೆ ಯಾವ ರೀತಿ ಒಂದು ಟೆಸ್ಟ್ ಮಾಡ್ಬೇಕು, ಕೋವಿಡ್ ಟೆಸ್ಟ್, BP, ಶುಗರ್ ಅಂಡ್ ಹಾರ್ಟ್ ಟೆಸ್ಟ್, ಏನೋ ಒಂದು ಟೆಸ್ಟ್ ಮಾಡ್ಬೇಕು, ಅವುಗಳ ಬಗ್ಗೆನೂ ಒಂದು ಸಕಲ ಸಿದ್ಧತೆ ಇಟ್ಕೊಟ್ಟು ಅವ್ರ ಬರುವಿಕೆಗಾಗಿ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ SIT ಇಂದ ಬರ್ತಿದ್ರೆ ಅವರೊಂದು ಬರುವಿಕೆಗಾಗಿ ಇಲ್ಲಿರ್ತಕ್ಕಂಥ ಒಂದು ಏನು ಮೆಡಿಕಲ್ ಟೆಸ್ಟ್ ಮಾಡ್ತಕ್ಕಂಥ ಒಂದು ಸಿಬ್ಬಂದಿಗಳು ಕಾಯ್ತಾ ಕೂತಿದ್ರು. ಸುಮಾರು 6-7 ಜನ ತಂಡದ ಒಂದು ಸಿಬ್ಬಂದಿಗಳು ಈ ಪ್ರಜ್ವಲ್ ರೇವಣ್ಣನನ್ನು ಒಂದು ತಪಾಸಣೆ ಮಾಡಿದ್ದಾರೆ. ಸುರೇಶ್, ಓಕೆ ವಿನೋದ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ, ಹಾಸನ ರೇವಣ್ಣ ಕುಟುಂಬಕ್ಕೆ ಫುಲ್ ಟೆನ್ಷನ್. ಅಮ್ಮ ಮಗನ ಭವಿಷ್ಯ ಇಂದು ನಿರ್ಧಾರ ಆಗುತ್ತೆ ನ್ಯಾಯಾಲಯದಲ್ಲಿ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ತೀರ್ಪು. ಜಾಮೀನು ಸಿಕ್ಕರೆ ರೇವಣ್ಣ ಕುಟುಂಬಕ್ಕೆ ಬಿಗ್ ರಿಲೀಫ್. ಜಾಮೀನು ಸಿಗದೆ ಹೋದ್ರೆ ರೇವಣ್ಣ ಕುಟುಂಬಕ್ಕೆ ಫುಲ್ ಟೆನ್ಷನ್. SIT ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ಈಗಾಗಲೇ ಪ್ರಜ್ವಲ್ ರೇವಣ್ಣ SITಯ ವಶದಲ್ಲಿದ್ದಾರೆ. ಈಗ ಅವರ ತಾಯಿ ಭವಾನಿ ರೇವಣ್ಣ ಅವರ ಮೇಲೂ ಕೂಡ ಒಂದು ಆರೋಪ ಇದೆ. ಏನು ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿದ್ರು ಅನ್ನೋ ಥರದ ಆರೋಪ. ಸೊ ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂಗೆ ನಿರೀಕ್ಷಣಾ ಜಾಮೀನಿನ ತೀರ್ಪು ಇವತ್ತು ಹೊರಬೀಳುವ ಸಾಧ್ಯತೆಗಳಿವೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ಇವತ್ತು ಬಾಕಿ ಉಳಿದಿತ್ತು. ಅದು ಇವತ್ತು ಪ್ರಕಟ ಆಗುವಂಥದ್ದು. ಭವಾನಿ ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಹಾಗಾಗಿ ಒಂದು ಕಡೆ ಪ್ರಜ್ವಲ್ ರೇವಣ್ಣ SIT ವಶದಲ್ಲಿರುವಂಥದ್ದು, ಬಂಧನ ಆಗಿರುವಂಥದ್ದು, ಇನ್ನೊಂದು ಕಡೆ ಭವಾನಿ ರೇವಣ್ಣ ಅವರಿಗೆ
ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಇವೆಲ್ಲ ಪ್ರಕರಣಗಳಿಂದಾಗಿ ರೇವಣ್ಣ ಕುಟುಂಬ ಒಂದು ರೀತಿ ಟೆನ್ಷನ್ನಲ್ಲಿದೆ, ಒತ್ತಡದಲ್ಲಿದೆ, ಆತಂಕದಲ್ಲಿದೆ. ಏನು ಮಾಡಬೇಕು ಅನ್ನುವಂತಹ ಒಂದು ಒತ್ತಡದಲ್ಲಿ ರೇವಣ್ಣ ಕುಟುಂಬ ಇರುವಂಥದ್ದು. ಯಾಕಂದರೆ ಅಂತಹ ಒಂದು ಪ್ರಕರಣದಲ್ಲಿ ಈಗ ವಿದೇಶದಿಂದ ಬಂದಂತಹ ರೇವಣ್ಣ, ಪ್ರಜ್ವಲ್ ರೇವಣ್ಣ ಈಗ SIT ವಶದಲ್ಲಿದ್ದಾರೆ. ಈಗ ಅವರು ಬಹುಶಃ ಅವರು SIT ವಶ ಆಗುವಂಥ ಸಾಧ್ಯತೆಗಳಿವೆ. ಆದರೆ ಭವಾನಿ ರೇವಣ್ಣ ಅವರಿಗೆ ಇವತ್ತು ಬೇಲ್ ಸಿಗುತ್ತಾ ಅನ್ನೋದೇ ಒಂದು ಕುತೂಹಲ ಮೂಡಿಸಿರುವಂಥದ್ದು, ನೋಡಬೇಕಾಗಿದೆ.